ಎಲ್ಲ ಸ್ನೇಹಿತರು ಸುಮ್ಮನೆ ಅನೌಪಚಾರಿಕವಾಗಿ ನಾವೆಲ್ಲ ಸೇರಿದ್ವಿ. ಇದು ಸೇರ್ಬೇಕನ್ನುವಂಥದ್ದು ಹಲವಾರು ದಿವಸಗಳಿಂದ ಇತ್ತು. ಸೇರಿರುವ ಉದ್ದೇಶ ಇಷ್ಟೇ, ರಾಜ್ಯ ಸರ್ಕಾರ SC ST ಮತ್ತು OBC ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದೆ. ಅಹಿಂದ ಹೆಸರಲ್ಲಿ ರಾಜಕಾರಣ ಮಾಡುತ್ತಿರುವಂಥ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ವರ್ಗದಿಂದ ಬೆಂಬಲ ಪಡ್ಕೊಂಡಿದ್ದಾರೆ ಅವರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. SC ST ಒಳ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ದ್ವಂದ್ವ ಇದ್ದಾಗ ಸಂವಿಧಾನದ ಪೀಠ ಆ ವಿಷಯವನ್ನು ತೆಗೆದುಕೊಂಡು ಕೆಲವು ಗೈಡ್ಲೈನ್ಸನ್ನು ಹಾಕಿ ಮಾನದಂಡಗಳನ್ನು ಹಾಕಿ SC ST ರಿಸರ್ವೇಷನ್ ಮಾಡುವಂಥ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟು ಒಂದೇ ತಿಂಗಳಲ್ಲಿ ತೆಲಂಗಾಣದಲ್ಲಿ ಅನುಷ್ಠಾನ ಮಾಡಿದರು, ಹಲವಾರು ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಿದ್ರು, ಹರಿಯಾಣದಲ್ಲಿ ಮಾಡಿ ಎಲ್ಲ ಕಡೆ ಮಾಡಿದ್ರು. ಆದರೆ ಇಲ್ಲಿ ಮೀನಮೇಷ ಇತ್ತು. ಯಾಕಂದರೆ ಒಳ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗಾಗಲಿ ಅಥವಾ ಅಲ್ಲಿರುವಂಥ ದಲಿತ ನಾಯಕರಿಗಾಗಲಿ ಯಾವುದೇ ಬದ್ಧತೆ ಇಲ್ಲ. ಅವ್ರ ಹಿಂದೆ ಅಧಿಕಾರದಲ್ಲಿ ಇದ್ದಾಗ ವಾಲ್ಮೀಕಿ ಸ್ಟೂಡೆಂಟ್ ಫೆಡರೇಷನ್ದವರು ಕೇಸ್ ಹೋಗಿ ಹೈಕೋರ್ಟ್ಗೆ ಹೋಗಿ ಅಲ್ಲಿನ ಡೈರೆಕ್ಷನ್ ಬಂದ ಮೇಲೂ ಕೂಡ 2015ರಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಬಂದರೂ ಕೂಡ 2018ರವರೆಗೂ ಏನೂ ಮಾಡಲಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾಗಮೋಹನ್ ದಾಸ್ ಅವರು ಸಮಿತಿ ಮಾಡಿದರು. ಆ ನಾಗಮೋಹನ್ ದಾಸ್ ಸಮಿತಿ ಬಂದಾಗ ನಾನು ಮುಖ್ಯಮಂತ್ರಿ ಇದ್ದೆ. ಸರ್ವಪಕ್ಷಗಳ ಸಭೆ ಕರೆದು ಎಲ್ಲರನ್ನೂ ಒಪ್ಪಿಗೆ ಪಡೆದು SC ST ಮೀಸಲಾತಿಯನ್ನು ಹೆಚ್ಚಳ ಮಾಡೋದಕ್ಕೆ 15ರಿಂದ 17 SCಗೆ 3ರಿಂದ 7 STಗೆ ಮಾಡೋದಕ್ಕೆ ಕಾನೂನನ್ನು ಮಾಡಿ, ಸರ್ಕಾರಿ ಆದೇಶ ಅಲ್ಲ, ಕಾನೂನನ್ನು ಮಾಡಿ ಗವರ್ನರು ಅದಕ್ಕೆ ಒಪ್ಪಿಗೆ ಕೊಟ್ಟು ಈಗಾಗಲೇ ಕಾನೂನು ಅನುಷ್ಠಾನ ಆಗ್ತಾ ಇದೆ. ಸುಮಾರು 2000ಕ್ಕಿಂತ ಹೆಚ್ಚು ST ಮತ್ತು SC ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸುಮಾರು 800 SC ST ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಮೆಡಿಕಲ್ ಸೀಟ್ ಸಿಕ್ಕಿದೆ. ಇದು ಅನುಷ್ಠಾನ ಆಗಿ ಇದು 3 ವರ್ಷ ಮುಗಿದು 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಒಂದು ಕಡೆ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡಿಲ್ಲ, ಮಾನದಂಡವನ್ನು ಕೂಡ ಪಾಲನೆ ಮಾಡಿಲ್ಲ, ನಾಗಮೋಹನ್ ದಾಸ್ ರಿಪೋರ್ಟನ್ನು ಕೂಡ ಪಾಲನೆ ಮಾಡಲಿಲ್ಲ, ಸದಾಶಿವ ಆಯೋಗವನ್ನು ಪಾಲನೆ ಮಾಡಲಿಲ್ಲ. ನಾವು ಮಾಡಿರುವಂಥ ನಮ್ಮ ಸಚಿವ ಸಂಪುಟ ಸೌಧ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಶಿಫಾರಸನ್ನು ತಗೊಂಡು ನಾವೇನು ಒಳ ಮೀಸಲಾತಿಯನ್ನು ಮಾಡಿದ್ವಿ ಅದನ್ನು ಕೂಡ ಪಾಲನೆ ಮಾಡಲಿಲ್ಲ. ಒಂದು ಗೊಂದಲದ ಗೂಡಾಗಿ ಸಮುದಾಯಗಳ ಮಧ್ಯೆ ಒಂದು ಹೋರಾಟವನ್ನು ತರುವಂಥ ಪ್ರಯತ್ನ ಮಾಡಿ ಮೊದಲೊಂದು ಆದೇಶ ಮಾಡಿದರು. ಅದಾದ ಮೇಲೆ ಅಲ್ಲಿ ಹೈಕೋರ್ಟಲ್ಲಿ ಹೇಳಿದರು, ನಾವು 15% SCಗೆ ನಾವು ಒಳ ಮೀಸಲಾತಿಯನ್ನು ಮಾಡ್ತೀವಿ ಮತ್ತು ರಿಸರ್ವೇಷನ್ ಪ್ರಕಾರ ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಅಲ್ಲಿ ಬರೆದು ಕೊಟ್ಟು, ಅಲ್ಲಿ ಕಾನೂನಿನ ಹೋರಾಟವನ್ನು ಕೂಡ ಮಾಡಿದೆ. ಅಲ್ಲಿ ಒಂದು ವಾದವನ್ನು ಕೂಡ SC ST ಪರವಾಗಿ ಒಂದು ಶಬ್ದನೂ ಕೂಡ ಮಾತಾಡಲಿಲ್ಲ. ಚಾಂಪಿಯನ್ ಆಫ್ SC ST ಸರ್ಕಾರ ಅಂತಾರೆ, ಒಂದು ಶಬ್ದನೂ ಕೂಡ SC ST ಪರವಾಗಿ ಮಾತಾಡಲಿಲ್ಲ. ಅಲ್ಲಿ ಬರೆದು ಕೊಟ್ಟರು, ನಾವು 15ರಲ್ಲೇ ಮಾಡ್ತೀವಿ ಅಂತ ಶರಣಾಗತಿ ಆದರೂ ಕೂಡ ಕೋರ್ಟು ಅದಕ್ಕೆ ಸ್ಟೇ ಕೊಟ್ಟಿಲ್ಲ. ನೀವೇ ಒಪ್ಪಿಕೊಂಡಿದ್ದೀರ 50% ಟೋಟಲ್ ರಿಸರ್ವೇಷನಲ್ಲಿ, ಇನ್ನು 6% ಹೆಚ್ಚುವರಿ ಏನಿದೆ ಅದನ್ನು ರಿಸರ್ವ್ ಇಟ್ಟು ಬ್ಯಾಕ್ವರ್ಡ್ ಇಡಬೇಕು ಅಂತದನ್ನ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕೋರ್ಟು ಕೂಡ 56% ಒಪ್ಕೊಂಡಿದೆ. ಇದು ಅಲ್ಲಿ ಹಂಗೆ ಬರೆದು ಕೊಟ್ಟ ಒಂದು ವಾರದಲ್ಲೇ ಬೆಳಗಾಂ ಅಧಿವೇಶನದಲ್ಲಿ ಮತ್ತೆ 17%ಗೆ ಮತ್ತು 7%ಗೆ ರಿಸರ್ವೇಷನ್ಗೆ ಮತ್ತೆ ಕಾನೂನು ಪಾಸ್ ಮಾಡಿದರು. ಅದಕ್ಕೆ ಗವರ್ನರ್ ಒಪ್ಪಿಗೆ ಕೊಟ್ಟರು.
ಒಂದು ಕಡೆ ಕಾನೂನು ಪಾಸ್ ಮಾಡ್ತಾರೆ, ಅವರು ಪಾಸ್ ಮಾಡಿದ ಕಾನೂನನ್ನು ಕೂಡ ಉಲ್ಲಂಘನೆ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನನ್ನು ಉಲ್ಲಂಘನೆ ಮಾಡ್ತಾರೆ. ಇನ್ನೊಂದು ಕಡೆ ಅಲ್ಲಿ ಕೋರ್ಟಲ್ಲಿ 15 ಅಂತ ಬರೆದು ಕೊಡ್ತಾರೆ. ಯಾವುದೇ ಸ್ಪಷ್ಟವಾದ ನಿಲುವು ಇಲ್ಲದೇ ಅನ್ಯಾಯ ಮಾಡಿ ಸನ್ಮಾನ ಮಾಡಿಸ್ಕೊಳ್ಳೋ ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಇದನ್ನು ಎಲ್ಲ ಸಮುದಾಯದವರು ಅರ್ಥ ಮಾಡ್ಕೋಬೇಕು. ಇದನ್ನು ಜಾಗೃತಿ ಮಾಡಬೇಕನ್ನುವಂಥ ತೀರ್ಮಾನ ನಮ್ಮ ಎಲ್ಲ ನಾಯಕರು ಕೂಡ ಬಂದಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರು, ಲೀಡರ್ ಆಫ್ ಅಪೋಸಿಷನ್ ಕೌನ್ಸಿಲ್ ಮತ್ತು ಅಸೆಂಬ್ಲಿ ಮತ್ತು ಹಿಂದಿನ ಸಚಿವರಾದಂಥ ನಮ್ಮ ಸಂಸತ್ ಸದಸ್ಯರಾದ ಕಾರಜೋಳವರು, ನಾರಾಯಣ ಸ್ವಾಮಿಯವರು, ಹಿಂದಿನ ಮಂತ್ರಿಗಳು, ನಮ್ಮ ರವಿಕುಮಾರ್ ಅವರು, ನಮ್ಮ ದಲಿತ ಸಮುದಾಯದ ಹೋರಾಟದಿಂದ ಬಂದಂಥ ಎನ್ ಮಹೇಶ್ ಅವರು, ಎಲ್ಲರ ಅಭಿಪ್ರಾಯ ಇದು ಜಾಗೃತಿ ಮಾಡಿಸಬೇಕು ಮತ್ತು ನ್ಯಾಯವನ್ನು SC/ST ಸಮುದಾಯಕ್ಕೆ ನೈಜವಾಗಿರುವಂಥ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಇವತ್ತು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಶೆಡ್ಯೂಲ್ 9 ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇವೆ. ಕಾನೂನು ತಜ್ಞರ ಜೊತೆಗೂ ಕೂಡ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀವಿ. ಶೆಡ್ಯೂಲ್ 9 ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ. ಶೆಡ್ಯೂಲ್ 9 ಬಂದ ತಕ್ಷಣವೇ ಅದು ಪ್ರಶ್ನಾತೀತ ಅಲ್ಲ. ಇಟ್ ಕ್ಯಾನ್ ಬಿ ಕ್ವಶ್ಚನ್, ಇಟ್ ಕ್ಯಾನ್ ಬಿ ರಿವ್ಯೂಡ್ ಅಂತ ಈಗಾಗಲೇ 2007ರಲ್ಲಿನೇ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ ಅದಕ್ಕೆ ಶೆಡ್ಯೂಲ್ 9ಗೆ ಏನು ಒಂದು ರಕ್ಷಣೆ ಸಿಗಬೇಕು ಅದು ಸಿಗೋದಿಲ್ಲ ಅಂತ ಕೂಡ ಗೊತ್ತಿದ್ದರೂ ಕೂಡ ಅದನ್ನು ಮುಂದಿಟ್ಟುಕೊಂಡು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವಂಥ ಪ್ರಯತ್ನ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದರ ವಿರುದ್ಧ ನಾವು ರಾಜ್ಯಾದ್ಯಂತ ಹಲವಾರು ಸ್ತರಗಳಲ್ಲಿ ಹಲವಾರು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ಇವತ್ತಿನ ನಮ್ಮ ಮೀಟಿಂಗಿನ ಅಭಿಪ್ರಾಯ. ಇದನ್ನು ನಮ್ಮ ರಾಜ್ಯ ಸಮಿತಿ ಮುಂದೆ ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲ ಪ್ರಮುಖರ ಮುಂದೆ ಇಟ್ಟು ಮುಂದಿನ ರೂಪುರೇಷೆಗಳನ್ನ ಅಂತಿಮಗೊಳಿಸಿ ಅವತ್ತೇನು ನಾವು ಹೋರಾಟ ಮಾಡಬೇಕಂತ ಮಾಡಿದ್ವಿ, ಅದು ನಿರ್ಣಯ ಕಾಯ್ತಾ ಇದ್ವಿ. ಈಗ ಅದು ಅನ್ಯಾಯ ಆಗಿದ್ದರಿಂದ ಆ ಹೋರಾಟವನ್ನು ಮಾಡಬೇಕನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ವಿ. ಶನಿವಾರ ಪ್ರಧಾನಮಂತ್ರಿ ಮೋದಿಯವರು ಬಂದಿದ್ದರು. ಆ ಸಂದರ್ಭದಲ್ಲಿ ಜಿಲೆಟಿನ್ ಬಾಂಬನ್ನು ಇಟ್ಟಿರೋದಾಗಿ ಪತ್ರಿಕೆ ಬಂದಿತ್ತು. ಸೊ ಆ ಸ್ಥಳದಲ್ಲೂ ಕೂಡ ಪತ್ತೆಯಾಗಿದೆ. ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಒಂದು ಭದ್ರತೆಯನ್ನು ಕೊಡುವಂಥ ವಿಚಾರದಲ್ಲಿ ವೈಫಲ್ಯ ಆಯ್ತಾ? ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಬಂದಾಗ ಗೃಹ ಇಲಾಖೆಯ ಜವಾಬ್ದಾರಿ, ಅದಕ್ಕೆ ಸಾಕಷ್ಟು SOPಗಳಿದ್ದಾವೆ. ಪ್ರಧಾನಮಂತ್ರಿ ಬಂದಾಗ ಸುರಕ್ಷತಾ ಕ್ರಮಗಳು ಏನೇನು ಮಾಡಬೇಕನ್ನುವಂಥದ್ದು ಒಂದು SOP ಇದೆ. ಆ SOPಯನ್ನು ಮಾಡಲು ವಿಫಲವಾಗಿದೆ ಅಂತ ಭಾಳ ಸ್ಪಷ್ಟ ಆಗ್ತದೆ. ಮತ್ತು ಆ ಜೆಲಟಿನ್ ಸಿಕ್ಕಿರುವಂಥದ್ದು ಮತ್ತು ಯಾರು ಮಾಡಿದ್ರು ಅಂತ ತಿಳ್ಕೊಳ್ಳೋಕ್ಕೂ ಕೂಡ ಇನ್ನು ಒಂದು ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇಲ್ಲ. ಒಂದು ಕಡೆ CCB ಅಂತಾರೆ, ಇನ್ನೊಂದು ಅಂತಾರೆ. ಹೀಗಾಗಿ NIA ಬಂದಿದೆ, ತನಿಖೆ ಆಗುತ್ತೆ, ಸತ್ಯ ಹೊರಗೆ ಬರ್ತದೆ. ಸತ್ಯ ಹೊರಗೆ ಬಂದ ಮೇಲೆ ಯಾವುದಾದ್ರೂ ಲೋಪ ಆಗಿದ್ದರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಸಮೇತವಾಗಿ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ನಾವು ಬೇಡಿಕೆಯನ್ನು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.